ಶ್ರೀಲಂಕಾದ ಯಾವ ಬೀಚ್ ಕಡೆ ಕಣ್ಣು ಹಾಯಿಸಿದ್ರು ಬರೀ ಸರ್ಫಿಂಗ್ ಮಾಡೋರು ಕಾಣ್ತಾ ಇದ್ರು. ಖಾಲಿ ಜೇಬಿನ ಫಕೀರ್ ಅನ್ನೋದು ನನಗೆ ಇದೆಲ್ಲ ಕೇವಲ ಕನಸಾಗಿಯೇ ಉಳಿಯುತ್ತೇನೋ ಅಂತ ಅನ್ಕೊಂಡಿದ್ದೆ. ವೇಲ್ ವಾಚಿಂಗ್ ಹೋದಾಗ ನನಗೆ ಅಕಸ್ಮಾತ್ ಆಗಿ ಕವಿಂದು ಅನ್ನೋ ಒಬ್ಬ ವ್ಯಕ್ತಿ ಪರಿಚಯ ಆದ್ರು. ಅವರು ನನಗೆ ಕೊಲಾಬ್ರೇಷನ್ ಅಲ್ಲಿ ಸರ್ಫಿಂಗ್ ಕ್ಲಾಸ್ ಪಡೆಯೋದಕ್ಕೆ ಸಹಾಯ ಮಾಡಿದ್ರು. ನಿನ್ನೆ ರಾತ್ರಿ ದಿಕ್ವೆಲ್ಲ ಅನ್ನೋ ಒಂದು ಊರಲ್ಲಿ ಬೌದ್ಧ ದೇವಾಲಯದಲ್ಲಿ ಉಳ್ಕೊಂಡಿದ್ದೆ. ಬೆಳಗ್ಗೆ ಅಲ್ಲಿಂದಾನೇ ಬಂದೆ. ನಾವಿರೋದು ಕೂಡವೆಲ್ಲ ಬೀಚ್ ಅಲ್ಲಿ. ಇನ್ನು ಈ ಸ್ಕೂಲ್ ಓನರ್ ಮತ್ತೆ ಟ್ರೈನರ್ ಎರಡನ್ನೂ ಇವ್ರ ಹೆಸರು ಸಾರಂಗ ಅಂತ. ನಾನು ಯಾವಾಗ ಕೂಡವೆಲ್ಲ ಸರ್ಫಿಂಗ್ ಸ್ಕೂಲ್ಗೆ ಬಂದೆ ಅವಾಗಿಂದನೇ ಅವ್ರ ಮನೆ ಮಗ ಅದೇ. ನಾನು ಅವ್ರ ಮನೆ ಮಗ ಅದೇ ಅಂತ ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆ ಅರ್ಥ ಆಗಬೇಕು ಅಂದ್ರೆ ನೀವು ಈ ಪೂರ್ತಿ ವಿಡಿಯೋ ನೋಡಬೇಕು. ಇವ್ರ ಹೆಸರು ಲಿಯಾನ್ಸಾ ಅಂತ. ಇವ್ರು ನನಗೆ ಕೇಕ್ ಕೊಡ್ತಾ ಇದ್ದಾರೆ. ಇದು ಶ್ರೀಲಂಕಾದಲ್ಲಿ ಎಲ್ಲರೂ ಬೆಳಗ್ಗೆ ಎದ್ದು ಮಧ್ಯಾಹ್ನ ಎದ್ದು ರಾತ್ರಿ ಮಲ್ಕೊಳ್ಳುವಾಗ ಕೇಕ್ ತಿಂತಾರೆ. This one make my wife and my daughter. Nice. No chemical, only homemade. ಇವಾಗ ಅಣ್ಣವರು ನಮಗೆ ಯಾವ ಥರ ನಾವು ಸರ್ಫ್ ಬೋರ್ಡ್ ಮೇಲೆ ನಿಂತ್ಕೋಬೇಕು, ಸರ್ಫಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. Surf is very easy. Very easy. First you need to look forward. Forward. Yeah, forward is the coconut tree. Coconut tree. ನಾವು ಯಾವಾಗಲೂ ಮುಂದ್ಗಡೆನೇ ನೋಡ್ತಾ ಇರಬೇಕು. Yes, okay. Never look down. Okay, ಕೆಳಗಡೆ ನೋಡಲೇಬಾರ್ದು. Yeah. When you look down, then you fail. Then you fail. Okay. And second one, you need to bring your back foot. When I say now you up or something your board, you can up, right? Now I can show you how to get up on your board. Okay. ಸೊ ಬೋಟಲ್ಲಿ ಯಾವ ಥರ ಮೊದಲು ನಾವು ಈ ಥರ ಮಲ್ಕೊಂಡಿರ್ಬೇಕು. Put your toes in of the tail like that. Okay. Right? And lift up your chest. Okay. Put your whole body straight. Okay. In the middle this line. Okay. Right? ಸೂರ್ಯ ನಮಸ್ಕಾರ ಮಾಡೋ ಥರ. ಓಕೆ. Yeah. And first time we do without paddling. Okay? ಓಕೆ. ವಿತೌಟ್ Paddling. ಪೆಡ್ಲಿಂಗ್ ಮೀನ್ಸ್ ಓಕೆ ಓಕೆ ಹಾಂ. Without paddling. ಓಕೆ. ಪೆಡ್ಲಿಂಗ್ ಅಂದರೆ Say you are ready. You Yeah. need to put your hand close to your chest under the shoulder like that. Okay. And when I say up, you need up your whole body like this. ಓಕೆ. Look forward. Back foot first like that. ಓಕೆ. Then you can front foot like this. ಸೊ ಯಾವಾಗಲೂ ಕಾಲನ್ನ ನಾವು ಈ ಥರ ಇಟ್ಕೋಬೇಕು. ಹಿಂಗೆ ಗಾಟ್ ಇಟ್. Yes. And stay low. Stay low. Okay. Never straight like Yeah. this. Balance for balance. It's like suspension. Yeah. Suspension. Yeah. Stay low and you upper body move forward like that. ಓಕೆ. The front hand straight, other hand 90 degrees in front of your chest like this. ನಾವು ಈ ಥರ ಇಟ್ಕೋಬೇಕು. ಓಕೆ. ಗಾಟ್ ಇಟ್. Okay. ಯಾ. Right. Back foot first. Right foot. Right. Other one front. Yeah. More. Yes. Like this. When you look like that, go down. Change to your 45 degrees. This one like that. Don't. ನೋಡಿ, ನಾವೆಲ್ಲ ಆನೆಗಳಿಗೆ ಸರಪಳಿ ಹಾಕೋದನ್ನ ನೋಡ್ತಾ ಇದ್ವಿ. ಮೊದಲನೇ ಸಲ ಮನುಷ್ಯ ನಾನು ಸರಪಳಿ ಹಾಕೋತಾ ಇದ್ದೀನಿ. ಮೊದಲನೇ ಸಲ ಸರ್ಫಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಅಡ್ಡ ಬಿದ್ದು ಬಿಡ್ತೀನಿ ಕನ್ನಡದಾಗೆ. ಹೋಗೋಣ. Lay down like this. Okay. You didn't bend your knee. That's why you fail. You need to look forward and bend your knee. Look forward, bend my knee, keep distance. Yeah. Look forward, bend my knee, keep distance. Yeah. Right leg first, left step second. Yeah. Yeah. Okay, you are ready? Good. ನಮ್ಮ ಬಾಸ್ ಇದ್ದಾರೆ. ನಂಗೆ ಅವ್ರ ಹೆಸರು ಬ್ರೋ ಯು ಕ್ಯಾನ್ ಸೇ ನಮ್ಮ
ಸಾರಂಗ ಅಂತ ಅವ್ರ ಹೆಸರು. Yeah. ಸೊ ಅವರು ಅವಾಗಲೇ ನೋಡಿದಿರ ನೀವು ವಿಡಿಯೋದಲ್ಲಿ, ಅವರು ಸರ್ಫ್ ಮಾಸ್ಟರು. Yeah. ನಮಗೆ ಸರ್ಫಿಂಗ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. And I do the both sides, surf and skate. ಸ್ಕೇಟಿಂಗ್ ಕೂಡ ಹೇಳ್ಕೊಡ್ತಾರೆ. ಸೊ ಒಳ್ಳೆ ಮಜಾ. ಇವಾಗ ನಾನು ಅವ್ರ ಮೇಲೆ ಉಳ್ಕೋತಾ ಇದ್ದೀನಿ. ನಾನು ಅವ್ರಿಗೋಸ್ಕರ ಅಡುಗೆ ಮಾಡೋದಕ್ಕೆ ಒಂದಿಷ್ಟು ಸಾಮಾನುಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ. ನಮಗೆ ಶೇಂಗಾ ಬೇಕು. ನಾವು ಕೊಬ್ಬರಿ ಚಟ್ನಿ ಮಾಡ್ತಾಯಿದ್ವಿ ಶೇಂಗಾ ಹಾಕ್ಬಿಟ್ಟು. ಪೀನಟ್ ಇಟ್ಸ್ ಗುಡ್ ಒನ್. ಶ್ರೀಲಂಕಾ ದೇಶದಲ್ಲಿ ತುಂಬ ಸಖತ್ ಫೇಮಸ್ ಇದು. ಈ ಚಕ್ಕೆ ನಮ್ಮ ಕಡೆ ಈ ಥರ ಬರಲ್ಲ ನೋಡಿ, ನಮ್ಮ ಕಡೆ ಚಕ್ಕೆ ಬೇರೆ ಥರ ಬರುತ್ತೆ. ಜೀರಿಗೆನೂ ತಗೋತಾ ಇದೀವಿ. ವಿ ಹ್ಯಾವ್ ಇಂಡಿಯನ್ ಆನಿಯನ್. ಬೆಲ್ಲ ಹುಡ್ಕೊಂಡು ಹೋಗ್ತಾ ಇದೀವಿ ಸೂಪರ್ ಮಾರ್ಕೆಟಲ್ಲಿ. ಬೆಲ್ಲ ಸಿಗುತ್ತಾ ಇಲ್ಲೋ ಅನ್ನೋದೇ ಇವಾಗ ಯಕ್ಷ ಪ್ರಶ್ನೆ ಆಗಿದೆ. ನೋಡಿ ಇವರು ಬೆಲ್ಲನ ಕ್ಯೂಬ್ ಮಾಡಿಟ್ಟವ್ರೆ. ಇದನ್ನ ತಗೊಂಡು ಹೋಗ್ತಾ ಇದೀವಿ. ವಾಟ್ಸ್ ಯುವರ್ ನೇಮ್ ಆ್ಯಕ್ಚುಲಿ? What's your name? ಅರೆ ಇವ್ರ ಹೆಸರು ಲಿಯನ್ಸ್ ಅಂತ. ನಾವು ಇವ್ರ ಮನೆಗೆ ಬಂದಿದ್ದೀವಿ. ನಮಗೆ ಬೆಳಗ್ಗೆನೇ ಸರ್ಫಿಂಗ್ ಹೇಳ್ಕೊಟ್ರಲ್ಲ ಮಾಸ್ಟ್ರು, ಅವ್ರದ್ದೇ ಮನೆಗೆ ಬಂದು ಅವ್ರ ಮನೆಯಲ್ಲೇ ಉಳ್ಕೊತಾ ಇದ್ದೀನಿ. ಸೊ ಇವಾಗ ಅವ್ರಿಗೆ ಇಂಡಿಯನ್ ಸ್ಟೈಲ್ ಫುಡ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ಬೆಳಗ್ಗೆ ಅನ್ನ ಉಳಿದಿತ್ತು ಅಂತ ಹೇಳಿದ್ರು. ಅದಕ್ಕೆ ಇವಾಗ ತಾಳಿಪೇಟ್ ಮಾಡ್ತಾಯಿದ್ದೀವಿ. ಸ್ಮಾಲ್ ನಾವಿವಾಗ ತಾಳಿಪೇಟ್ ಮಾಡ್ತಾ ಇದೀವಿ. ತಾಳಿಪೇಟ್ಗಿಂತ ಮೊದಲು ಕೊಬ್ಬರಿ ಶೇಂಗಾ ಹಾಕ್ಬಿಟ್ಟು ಚಟ್ನಿ ಮಾಡ್ತಾ ಇದೀವಿ. ಕೊಬ್ಬರಿ, ಶೇಂಗಾ, ಮೆಣಸಿನ್ಕಾಯಿ, ಅವ್ರ ಖಾರ ಕಡಿಮೆ ಬೇಕಂತೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕ್ತಾ ಇದೀವಿ. ಅವ್ರಿಗೆ ಕನ್ನಡ ಬರಲ್ಲ, ನನಗೆ ಸಿಂಗಳ ಬರಲ್ಲ. ಒಳ್ಳೆ ಸಮಸ್ಯೆ ಆಗಿದೆ. ಐ ಡೋಂಟ್ ನೋ. You like it? Different, yeah. Different? Yeah. Okay. Then ನಾವು ಇವಾಗ ತಾಳಿಪೆಟ್ಟಿಗೆ ಹಿಟ್ಟು ಕಲಿಸ್ತಾ ಇದ್ದೀವಿ. ಇಲ್ಲಿ ಗೋಧಿ ಹಿಟ್ಟಿದೆ ನಮ್ಮ ಹತ್ರ, ಮತ್ತು ಬೆಳಗ್ಗೆ ಮಾಡಿದ ಅನ್ನ ಇದೆ. ಅನ್ನ, ಗೋಧಿ ಹಿಟ್ಟು ಎಲ್ಲ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀವಿ. ಇಸ್ ಇಟ್ ಮೈದಾ? ನಾಟ್ ಮೈದಾ, ರೈಟ್? ಮೈದಾ ಮೀನ್ಸ್ refined wheat flour. This is not refined. It feels like refined. You know the wheat flour? Yeah. And maida means refined, means they filter it. Halani, yes. This is filtered Yeah. Filtered one? Oh, sad part. We need to find raw actually. But okay, we can't do anything now. It's already done. So ಇವಾಗ ನೋಡಿ ಮೆಣಸಿನ್ಕಾಯಿ ಹಾಕ್ತಾ ಇದೀವಿ. ಹಸಿ ಮೆಣಸಿನ್ಕಾಯಿ ಹೆಚ್ಚಿದ್ದೆ. ಇದು ಬೆಳಗ್ಗೆದ ಅನ್ನ, ಕುಚ್ಚಲಕ್ಕಿ, ಈರುಳ್ಳಿ, ಜೀರಿಗೆ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಬಟ್ ಜಾಸ್ತಿ ಜೀರಿಗೆ ಹಾಕಿದ್ರೆ ಬರೀ ಜೀರಿಗೆನೇ ಸಿಗುತ್ತೆ. ನಾನು ಹೆಂಗೆ ಮಾಡೋರ್ಗೆ ಇಷ್ಟ ಆಗುತ್ತೆ, ಅವ್ರು ಜಡ್ಜೆ ಮಾಡಲ್ಲ, ಸುಮ್ಮನೆ ತಿಂತಾರೆ ಚೆನ್ನಾಗಿದೆ ಅಂತ. ಬಟ್ ಚೆನ್ನಾಗಿ ಮಾಡ್ತೀನಿ. ಸೊ ದಿಸ್ ಕಾಲ್ಡ್ ಮೈದಾ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಕುಡ್ ಯು ಪ್ಲೀಸ್, ಸಾಲ್ಟ್ ಈಸ್ ಹಿಯರ್, ರೈಟ್? ಗುರು, ಈ ಉಪ್ಪನ್ನ ಹಂಗೆ ಚಮಚದಲ್ಲಿ ಹಾಕಿದ್ರೆ ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಅಂತ. ಕೈಲಿ ತಗೊಂಡು ಹಾಕ್ತೀನಿ. ಇಷ್ಟು ಸಾಕು ಅನ್ಸುತ್ತೆ. ತಾಳಿಪೆಟ್ಟು ಮಾಡ್ತಾ ಇದೀವಿ ಇಲ್ಲಿ. ಏನಾಗಿದೆ ಅಂತಂದರೆ ಗೋಧಿ ಹಿಟ್ಟಿನ ಬದಲಾಗಿ ನಮಗೆ ಮೈದಾ ಹಿಟ್ಟು ಸಿಕ್ಕಿದೆ. ಹಾಗಾಗಿ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ನಾನು ಸಖತ್ತಾಗಿ ಮಾಡ್ತಿದ್ದೀನಪ್ಪ. ಸೂಪರಾಗಿ ಮಾಡ್ತಿದ್ದೀನಿ. ಮೈದಾ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಗಜಿಬಿಜಿ ಆಗ್ತಿದೆ. ಯಾರಿಗಾರು ತಾಳಿಪೆಟ್ಟು ರೆಸಿಪಿ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. In my language, hudugi means girl. Girl. Yeah. Kudugi. Hudugi. Kudugi. Hudugi. Hudu. Who? Yeah. Hudugi. And what about your language? What is it? Kella. Kella. For huduga? Boy. Kolla. ಕುಕಿಂಗ್ ಪ್ರೋಸೆಸ್ ಚೆನ್ನಾಗ್ತಿದೆ. ಅವ್ರಿಗೆ ಚಟ್ನಿ ತುಂಬ ಇಷ್ಟ ಆಗಿದೆ. ಮತ್ತು ಇದೇನೋ ತಾಳಿಪೆಟ್ಟು ಅಷ್ಟೊಂದು ಇಷ್ಟ ಆಗಿಲ್ಲ. ಲೈಕ್ ವಿಚ್ ಯು ಲೈಕ್ ಮೋರ್, ಚಟ್ನಿ ಆರ್ ದಿಸ್? Chutney, right? Yeah. Yeah. Forgot to check the wheat flour. Yeah. If I check it wheat flour, I'll definitely get original wheat flour, which is like become roti. I think in our country there is no original wheat flour. But everybody make roti in the roadside, small roti. Like ಮೈದಾ ಹಿಟ್ಟಲ್ಲಿ ತಾಳಿಪೆಟ್ಟು ತಟ್ಟೋದೇ ದೊಡ್ಡ ಕೆಲಸ ಗುರು. ಸೀರಿಯಸ್ಲಿ. ನಮಗೆ ಅಡುಗೆ ಮಾಡ್ತಾ ಇದ್ರೆ ತಟಪಟ ಎತ್ಕೊಂಡು ತಿನ್ಬೇಕು ಅಂತ ಅನ್ಸುತ್ತೆ. ಬಟ್ ನಮ್ಮ ಅಮ್ಮಂದ್ರೆಲ್ಲ ಹೆಂಗೆ ಕಂಟ್ರೋಲ್ ಮಾಡಿರ್ತಾರಲ್ವಾ. How was the food? It's very tasty. Very tasty. Oh. Because such a nice, and first time I eat like that. Okay. That's why I do so many. I think I eat some piece, maybe 6 or 7. ಓಕೆ. ಆ 7 ತಾಳಿಪೆಟ್ಟು ತಿಂದರು ಅಂತ ಹೇಳ್ತಿದ್ದಾರೆ. ಹಾಂ, ಓಕೆ.
ಥ್ಯಾಂಕ್ಸ್. ಇವಾಗ ನಾನು ತಾಳಿಪಟ್ಟು ತಿಂತಾಯಿದ್ದೀನಿ. ಅಂದರೆ ಎಲ್ಲರೂ ತಿಂದರು, ನಾನು ಒಬ್ಬನೇ ತಿನ್ನೋದು ಉಳ್ಕೊಂಡಿರೋದು. ಇಸ್ ನೈಸ್. ಪ್ರಾಬ್ಲಮ್ ಇಸ್ ಇಟ್ಸ್ ನಾಟ್ ಸ್ಪೈಸಿ. Yeah. Go down.